everyone fine. ಇವತ್ತು ದೆಹಲಿ ಸಿಎಂ ಆಗಿ ಅತಿಶ್ರೀ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಕೇಜ್ರಿವಾಲ್ ಸಂಪುಟದಲ್ಲಿದ್ದ 4 ಸಚಿವರು ಮುಂದುವರಿಕೆ ಆಗ್ತಾ ಇದ್ದಾರೆ. ಹಾಗೇನೆ ಹೊಸ ಮಿನಿಸ್ಟರ್ ಆಗಿ ಮುಕೇಶ್ ಅಹ್ಲಾದ್ ಸೇರ್ಪಡೆ ಆಗ್ತಾ ಇದ್ದಾರೆ. ದೆಹಲಿಯ 3ನೇ ಮಹಿಳಾ ಸಿಎಂ ಆಗಿ ಅತಿಶ್ರೀ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಯಾರು ಈ ಅತಿಶ್ರೀ ಅನ್ನುವಂಥ ಕುತೂಹಲ ಅನೇಕರಿಗಿದೆ. ಯಾರು ಈ ಅತಿಶ್ರೀ ಅನ್ನೋದ್ರ ಬಗ್ಗೆ ಎಲ್ಲರೂ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ದೆಹಲಿಯ 3ನೇ ಮಹಿಳಾ ಸಿಎಂ ಆಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅತಿಶ್ರೀಯ ಹಿನ್ನೆಲೆಯ ಬಗ್ಗೆ ಸಾಕಷ್ಟು ಜನ ಹುಡುಕಾಡ್ತಾ ಇದ್ದಾರೆ. ದೆಹಲಿಯ ವಿವಿಯಲ್ಲಿ ಇತಿಹಾಸ ಪದವಿಯನ್ನ ಪಡೆದಿದ್ದಾರೆ ಅತಿಶ್ರೀ ಅವರು. ಆಕ್ಸ್ಫರ್ಡ್ ವಿವಿಯಲ್ಲಿ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಂಡಿದ್ದಾರೆ. ದೆಹಲಿಯ ಶಿಕ್ಷಣ ಸುಧಾರಣೆಯನ್ನ ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. 2013ರಿಂದ ಆ ನೀತಿ ನಿಯಮ ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ನೋಡಿ, ಯಾರು ಈ ಅತಿಶ್ರೀ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಎಲ್ಲರೂ ಕೂಡ ಅತಿಶ್ರೀಯ ಹಿನ್ನೆಲೆ ಏನು, ಅತಿಶ್ರೀ ಯಾರು ಅಂತ ತಿಳ್ಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ. ಅತಿಶ್ರೀ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ ದೆಹಲಿ ವಿವಿಯಲ್ಲಿ ಇತಿಹಾಸ ಪದವಿ ಪಡೆದಿದ್ದಾರೆ ಅತಿಶ್ರೀ. ಆಕ್ಸ್ಫರ್ಡ್ ವಿವಿಯಲ್ಲಿ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ ಮತ್ತು ದೆಹಲಿಯ ಶಿಕ್ಷಣ ಸುಧಾರಣೆಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಹಾಗೆಯೇ 2013ರಿಂದ ಆ ನೀತಿ ನಿಯಮ ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಜೊತೆಗೆ 2015ರಲ್ಲಿ ಡಿಸಿಎಂ ಹಾಗೂ ಶಿಕ್ಷಣ ಸಚಿವ ಸಿಸೋಡಿಯಾಗೆ ಸಲಹಾಗಾರ್ತಿಯಾಗಿ ಕೂಡ ಕೆಲಸವನ್ನು ನಿರ್ವಹಿಸಿದ್ದಾರೆ. 2018ರಲ್ಲಿ ಅತಿಶ್ರೀ ನೇಮಕಾತಿ ರದ್ದುಗೊಳಿಸಿದ ಕೇಂದ್ರ ಸರ್ಕಾರ 2019ರ ಲೋಕಸಭಾ ಚುನಾವಣೆಯಲ್ಲಿ ಪೂರ್ವ ದೆಹಲಿ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದ್ದಾರೆ. 2020ರಲ್ಲಿ ಕಲ್ಕಜಿ ಕ್ಷೇತ್ರದಿಂದ 11,000 ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. 2022ರಲ್ಲಿ ಆಪ್ ಸಂಪುಟದಲ್ಲಿ ಜಲ ಸಚಿವೆಯಾಗಿ ಇವರು ಆಯ್ಕೆಯಾಗಿದ್ರು. ಮೊದಲ ಬಾರಿ ಗೆದ್ದು ಈಗ ಕೇಜ್ರಿವಾಲ್ ಉತ್ತರಾಧಿಕಾರಿಯಾಗಿ ಅತಿಶ್ರೀ ಆಯ್ಕೆ ಆಗಿದ್ದಾರೆ.